ಅದು ಮಕ್ಕಾ ನಗರದ ರಸ್ತೆ. ಜನರೆಲ್ಲ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಈ ಮಧ್ಯೆ ವೃದ್ಧ ಮಹಿಳೆಯೊಬ್ಬರು ತಮ್ಮ ದೊಡ್ಡ ಕಟ್ಟಿನ ಪಕ್ಕದಲ್ಲಿ ಕುಳಿತಿದ್ದಾರೆ. ಭಾರವಾದ ಕಟ್ಟು ಎತ್ತಲು ಸಾಧ್ಯವಾಗದೆ ಯಾರಾದರೂ ಸಹಾಯಕ್ಕೆ ಬರುವರೇ ಎಂಬ ಅವರ ಮನದಿಂಗಿತವನ್ನು ಒತ್ತಿ ಹೇಳುತ್ತಿತ್ತು ಅವರ ಅಸಹಾಯಕ ಮುಖ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತಲ್ಲೀನರಾಗಿದ್ದು ಅಜ್ಜಿಯ ಸಹಾಯಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅಷ್ಟರಲ್ಲಿ ಸ್ಫುರದ್ರೂಪಿಯಾದ ಯುವಕರೊಬ್ಬರ ಕಣ್ಣಿಗೆ ಈ ಅಜ್ಜಿ ಬೀಳುತ್ತಾರೆ. ಅಜ್ಜಿಯ ಕಟ್ಟು ತಾನು ಮನೆಗೆ ಮುಟ್ಟಿಸುವುದಾಗಿ ಹೇಳಿ ಆ ಭಾರದ ಕಟ್ಟನ್ನು ತಮ್ಮ ಹೆಗಲಿಗೇರಿಸಿ ಅಜ್ಜಿಯ ಮನೆ ಕಡೆಗೆ ಪಾದ ಬೆಳೆಸುತ್ತಾರೆ. ಕಟ್ಟು ಮನೆಗೆ ತಲುಪಿದ ಖುಷಿಯಲ್ಲಿ ಅಜ್ಜಿ ಪ್ರತಿಫಲವಾಗಿ ಸ್ವಲ್ಪ ಹಣ ಯುವಕನ ಕೈಗಿತ್ತಾಗ ಯುವಕ ನಯವಾಗಿಯೇ ಅದನ್ನು ತಿರಸ್ಕರಿಸುತ್ತಾರೆ. ಅರೆ, ಹಣ, ಹೆಣ್ಣು, ಹೆಂಡ, ಕೊಲೆ, ಕೊಳ್ಳೆ ಮುಂತಾದವುಗಳನ್ನೇ ಜೀವನಾಡಿಯಾಗಿಸಿದ ಈ ಕಾಲದಲ್ಲೂ ಇಷ್ಟು ಒಳ್ಳೆಯ ವ್ಯಕ್ತಿಯೇ? ಅಜ್ಜಿ ಯುವಕನನ್ನು ಮನಸಾರೆ ಮೆಚ್ಚಿದ್ರು. ಸರಿ, ನೀನು ನನ್ನಿಂದ ಪ್ರತಿಫಲವೇನೂ ಪಡೆಯಲ್ಲ, ಆದ್ರೆ ನಿನಗೆ ಒಂದು ಉಪದೇಶ ಹೇಳುತ್ತೇನೆ ಕೇಳು. ಮಕ್ಕಾ ನಗರದಲ್ಲಿ ಮುಹಮ್ಮದ್ ಅನ್ನುವ ಒಬ್ಬಾತ ಬಂದಿದ್ದಾನಂತೆ. ತನ್ನನ್ನು ತಾನೇ ಪ್ರವಾದಿ ಎಂದು ವಾದಿಸುತ್ತಾನಂತೆ. ಜನರನ್ನು ಮೋಸ ಮಾಡಿ ಯಾವುದೋ ಹೊಸ ಸಿದ್ಧಾಂತವನ್ನು ಪ್ರಚುರಪಡಿಸುತ್ತಿದ್ದಾನಂತೆ. ಮಗನೇ, ಆ ವ್ಯಕ್ತಿಯಿಂದ ದೂರವಿರು ಎಂದು ಕಾಳಜಿಯಿಂದ ಹೇಳಿದರು. ಮುಗುಳ್ನಗೆಯೊಂದಿಗೆ ಇದನ್ನೆಲ್ಲ ಆಲಿಸಿದ ಆ ಯುವಕ ಹೇಳುತ್ತಾರೆ, ಅಜ್ಜಿ, ನೀವು ಹೇಳಿದ ಆ ಮುಹಮ್ಮದ್ ನಾನೇ ಅಜ್ಜಿ. ಇದನ್ನು ಕೇಳಿದ ಅಜ್ಜಿ ನಿಬ್ಬೆರಗಾಗುತ್ತಾರೆ. ಹಾಗಾದ್ರೆ ನಾನು ಕೇಳಿದ್ದೆಲ್ಲವೂ ಸುಳ್ಳಿ? ಮಕ್ಕಾ ನಿವಾಸಿಗಳು ಹೇಳುತ್ತಿರುವುದು ವ್ಯಾಜವೇ? ಇಂತಹ ಸಜ್ಜನ, ಸುಶೀಲ ಹಾಗೂ ಪರೋಪಕಾರಿ ವ್ಯಕ್ತಿ ಒಮ್ಮೆಯೂ ಮೋಸಗಾರನಾಗಲು ಸಾಧ್ಯವೇ ಇಲ್ಲ. ಯಾರೋ ಏನೋ ಹೇಳಿದ್ದು ಕೇಳಿ ನಾನು ಸುಮ್ಮನೆ ತಪ್ಪು ತಿಳಿದು ಬಿಟ್ಟೆ ಎಂದ ಅಜ್ಜಿ ತಮ್ಮ ತಪ್ಪಿನ ಅರಿವಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ವಿಶ್ವಾಸ ತಾಳುತ್ತಾರೆ. ಪ್ರೀತಿಯ ಗೆಳೆಯರೇ, ಇನ್ನು ನಿಮ್ಮೊಂದಿಗೆ ಕೇಳುತ್ತೇನೆ, ನೀವು ಕೇಳಿದ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಂಥವರು? ನೀವು ಯಾವ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕೇಳಿದ್ದೀರಿ? ನೀವು ತಿಳಿದಿರುವುದು ಕೊಲೆಯ ಮೂಲಕ ಧರ್ಮ ಹರಡಿದ ಭಯೋತ್ಪಾದಕ, ಮಿಲಿಟೆಂಟ್ ಪ್ರೊಫೆಟ್ ಎಂದು ಯಾರೋ ಹೇಳಿ ತಿಳಿಸಿದ ಪ್ರವಾದಿಯ ಬಗ್ಗೆಯೋ, ಅಥವಾ ಇತಿಹಾಸದ ಆಧಾರದಲ್ಲಿ ಓದಿ ಅಧ್ಯಯನ ಮಾಡಿ ಕಲಿತ ಮಾನವೀಯತೆ, ಸಹೋದರತೆ, ಸಹಿಷ್ಣುತೆ ಹರಡಿದ ಶ್ರೇಷ್ಠ ಪೈಗಂಬರರ ಬಗ್ಗೆಯೋ? ಹಾಗಾದರೆ ಈ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ಯಾರು? ಯಾಕೆ 1500 ವರ್ಷಗಳ ಹಿಂದೆ ಜೀವಿಸಿದ ಒಬ್ಬರನ್ನು ಯಾವುದೇ ಒಂದು ಫೋಟೋ ಅಥವಾ ಪುತ್ಥಳಿ ಇಲ್ಲದಿದ್ರೂ ಜನರು ಈಗಲೂ ಇಷ್ಟೊಂದು ಕೊಂಡಾಡುತ್ತಾರೆ, ಅನುಸರಿಸುತ್ತಾರೆ? ಹೆಚ್ಚಿಗೆ ಅವರಿಗಾಗಿ ಪ್ರಾಣಾರ್ಪಣಕ್ಕೂ ಸಿದ್ಧರಾಗುತ್ತಾರೆ. ಬನ್ನಿ, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈಜ ಜೀವನ ಚರಿತ್ರೆಯನ್ನು ಹ್ರಸ್ವವಾಗಿ ಕಲಿಯೋಣ. ಪ್ರೀತಿಯ ಗೆಳೆಯರೇ, ಮೊದಲೇ ಹೇಳ್ತೇನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಇಸ್ಲಾಮಿನ ಸಂಸ್ಥಾಪಕ ಅಂತ ಏನಾದರೂ ನೀವು ಭಾವಿಸಿದರೆ ಖಂಡಿತ ಅದು ತಪ್ಪು. ಅವರು ಇಸ್ಲಾಮಿನ ಸ್ಥಾಪಕ ಅಲ್ಲ, ಬದಲಾಗಿ ಅವರು ಇಸ್ಲಾಮಿನ ಕೊನೆಯ ಪ್ರವಾದಿ. ಪ್ರವಾದಿಗಳು ಅಂದ್ರೆ ಅಲ್ಲಾಹು ಅಂದರೆ ಸೃಷ್ಟಿಕರ್ತನು ತನ್ನ ಧರ್ಮದ ಪ್ರಚಾರಕ್ಕಾಗಿ ನಿಯೋಜಿಸುವ ಸಂದೇಶವಾಹಕರು. ಆ ಸಂದೇಶವಾಹಕರ ಪೈಕಿ ಕೊನೆಯ ಮತ್ತು ಶ್ರೇಷ್ಠ ಸಂದೇಶವಾಹಕರೇ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಕ್ರಿಸ್ತಶಕ ಸರಿಸುಮಾರು 570ರಲ್ಲಿ ಇಂದಿನ ಸೌದಿ ಅರೇಬಿಯಾದ ಮಕ್ಕ ಪಟ್ಟಣದಲ್ಲಿ ಆ ಮಹಾನಾಯಕರ ಜನನವಾಯಿತು. ತಂದೆ ಅಬ್ದುಲ್ಲಾ ಮತ್ತು ತಾಯಿ ಆಮಿನಾ. ಪ್ರಶಸ್ತ ಕುರೈಶಿ ಗೋತ್ರದ ಹಾಶಿಂ ಕುಲಕ್ಕೆ ಸೇರಿದ ಪ್ರವಾದಿವರ್ಯರು ಜನಿಸುವ ಮೊದಲೇ ತಮ್ಮ ತಂದೆಯನ್ನು ಕಳ್ಕೊಂಡ್ರು. 6ನೇ ವಯಸ್ಸಿನಲ್ಲಿ ಮಾತೃವಿಯೋಗದ ನೋವುಂಡ ಆ ನೇತಾರ ಮುಂದಿನ 2 ವರ್ಷಗಳು ತನ್ನ ಮುತ್ತಾತ ಮಕ್ಕಾದ ನಾಯಕ ಅಬ್ದುಲ್ ಮುತ್ತಲಿಬರ ಸಂರಕ್ಷಣೆಯಲ್ಲಿ ಬೆಳೆದ್ರು. ಮುತ್ತಾತನ ವಿಯೋಗದ ನಂತರ ದೊಡ್ಡಪ್ಪ ಅಬೂ ತಾಲಿಬರ ಪ್ರೀತಿಯ ಮಗನಾಗಿ ಬೆಳೆದ್ರು. ಗೆಳೆಯರೆ, ಮೊದಲೇ ಹೇಳಿದೆಯಲ್ಲ, ಅದು 6ನೇ ಶತಮಾನ. ಇತಿಹಾಸಕಾರರು ಕತ್ತಲ ಯುಗ ಎಂದು ಬಣ್ಣಿಸಿದ ಶತಮಾನ. ಅಕ್ರಮ, ಅನ್ಯಾಯ, ಕೊಲೆ, ಕೊಳ್ಳೆಗಳು ಸರಾಗವಾಗಿ ನಡೆಯುತ್ತಿದ್ದ ಕಾಲ. ಜನಿಸಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ ಕ್ರೂರ ಜನರು. ಅಸಹಿಷ್ಣುತೆ, ಅರಾಜಕತೆ ರಾರಾಜಿಸುತ್ತಿದ್ದ ಸಮಯ. ಹಣ, ಹೆಣ್ಣು, ಹೆಂಡ ಇವುಗಳ ಜೀವನಾಡಿ ಎಂದು ಬಗೆದಿದ್ದ ಆ ನೀಚ ಸಮಾಜದಲ್ಲಿ ಬೆಳೆದ ಪ್ರವಾದಿವರ್ಯರು ಮಾತ್ರ ಆ ಕಡೆ ತಿರುಗಿ ನೋಡಲೇ ಇಲ್ಲ. ಅವತ್ತು ಚಾಲ್ತಿಯಲ್ಲಿದ್ದ ಎಲ್ಲ ಅನಾಚಾರಗಳಿಂದ ಅವರು ಸಂಪೂರ್ಣವಾಗಿ ಪರಿಶುದ್ಧರಾಗಿದ್ರು. ಸತ್ಯ ಮಾತ್ರ ನುಡಿಯುತ್ತಿದ್ದ ಅವರನ್ನು ಮಕ್ಕಾ ನಿವಾಸಿಗಳು ಅಲ್ ಅಮೀನ್, ಸ್ವಾದಿಕ್ ಅಂದ್ರೆ ಪ್ರಾಮಾಣಿಕ, ಸತ್ಯವಂತ ಎಂದು ಗೌರವಪೂರ್ವಕ ಕರೆದರು. ಮಕ್ಕಾ ನಿವಾಸಿಗಳ ಅತೀವ ಪ್ರೀತಿಯೊಂದಿಗೆ ಬೆಳೆದ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ 25ನೇ ವಯಸ್ಸಿನಲ್ಲಿ ಖದೀಜಾರವರನ್ನು ಮದುವೆಯಾಗುವ ಮೂಲಕ ಕುಟುಂಬವೊಂದರ ಯಜಮಾನರಾದರು. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಟ್ಟು 7 ಮಕ್ಕಳ ಪೈಕಿ 6 ಕುಸುಮಗಳು ಖದೀಜಾ ಅವರ ಸುಂದರ ದಾಂಪತ್ಯ ಜೀವನದಲ್ಲಿ ಅರಳಿದ್ವು. ಪ್ರವಾದಿವರ್ಯರ ಮಕ್ಕಳು ಕಾಸಿಂ, ಝೈನಬ, ರುಕಿಯಾ,
ಉಮ್ಮು ಕುಲ್ಸೂಮ್, ಫಾತಿಮಾ, ಅಬ್ದುಲ್ಲಾ, ಇಬ್ರಾಹಿಂ. ಗಂಡು ಮಕ್ಕಳೆಲ್ಲರೂ ಎಳೆಯ ವಯಸ್ಸಿನಲ್ಲೇ ಲೋಕದಿಂದ ವಿದಾಯ ಹೇಳಿದ್ದರು. ಚುಟುಕಾಗಿ ಹೇಳುತ್ತೇವೆ, ತಂದೆಯಂತೆ ಮಕ್ಕಳು, ಮಕ್ಕಳ ಪ್ರೀತಿಯ ಅಪ್ಪ, ಜೀವಕ್ಕೆ ಜೀವ ನೀಡುವ ಮುತ್ತಿನಂತಹ ಪತ್ನಿ ಖದೀಜಾ. ಪ್ರೀತಿಗೆ ವಯಸ್ಸಿನ ಅಗತ್ಯವಿಲ್ಲವೆಂದು ಹೇಳಿಕೊಡುವ ಸುಂದರವಾದ ದಾಂಪತ್ಯ ನಮ್ಮ ನಾಯಕರದ್ದು. ಜನಿಸಿದ ಮಗು ಹೆಣ್ಣೆಂದು ಅರಿತರೆ ಜೀವಂತವಾಗಿ ಹೂಳುತ್ತಿದ್ದ ಅಂದಿನ ಅರಬರ ಮಧ್ಯೆ ತನ್ನ ಹೆಣ್ಣು ಮಕ್ಕಳನ್ನು ಹೆಗಲ ಮೇಲಿರಿಸಿ ಮಕ್ಕಾದ ಬೀದಿಗಳಲ್ಲಿ ಅಭಿಮಾನದಿಂದ ನಡೆಯುತ್ತಿದ್ದರು ಆ ನಾಯಕ. ಹೆಣ್ಣು ಶಾಪವೆಂದು ಬಗೆದ ಅಂದಿನ ಕಾಲದಲ್ಲಿ 4 ಹೆಣ್ಣು ಮಕ್ಕಳನ್ನು ಪೋಷಿಸಿ ಇಡೀ ಪ್ರಪಂಚಕ್ಕೇ ಮಾದರಿಯಾದರು. ಹೆಣ್ಣನ್ನು ಬರೀ ಭೋಗ ವಸ್ತುವಾಗಿ ಕಾಣುತ್ತಿದ್ದ ಸಮಾಜದಲ್ಲಿ ಹೆಂಡತಿಯರೊಂದಿಗೆ ಹೇಗೆ ವರ್ತಿಸಬೇಕೆಂದು ಕಲಿಸಿದ ಸುಮಧುರ ಬದುಕು. ನಿಮ್ಮ ಪೈಕಿ ಶ್ರೇಷ್ಠರು ನಿಮ್ಮ ಪತ್ನಿಯರೊಂದಿಗೆ ಉತ್ತಮರಾಗಿ ವರ್ತಿಸುವವರು ಎಂದು ಕಲಿಸಿ, ಸ್ತ್ರೀಯರಿಗೂ ಸ್ವತ್ತಿನಲ್ಲಿ ಪಾಲಿದೆ ಎಂದು ಘೋಷಿಸಿ, ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿ ಸ್ತ್ರೀಯರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ ಸ್ತ್ರೀ ವಿಮೋಚಕ. ಹೇಗಿತ್ತು ನಮ್ಮ ಪ್ರವಾದಿವರ್ಯರ ಸುಂದರವಾದ ಬದುಕು. ಎಲ್ಲರ ಪ್ರೀತಿಗೂ ಪಾತ್ರರಾದ ಆ ನಾಯಕರಿಗೆ 40ನೇ ವಯಸ್ಸಿನಲ್ಲಿ ಸೃಷ್ಟಿಕರ್ತನಿಂದ ದಿವ್ಯ ಸಂದೇಶ ಲಭಿಸತೊಡಗಿತು. ಅಂದ್ರೆ ಪ್ರವಾದಿತ್ವದ ಆರಂಭ. ಇಲ್ಲಿಂದ ಆ ನಾಯಕರ ಧರ್ಮ ಪ್ರಚಾರದ ದೌತ್ಯ ಆರಂಭವಾಗುತ್ತದೆ. ಅವತ್ತು ಜನರೆಲ್ಲ ರೂಢಿ ಮಾಡಿದ್ದ ಅನಾಚಾರ ಅನೈತಿಕತೆಗಳಿಂದ ಸರಿದಾರಿಗೆ ತಂದು ಏಕದೇವಾರಾಧನೆಯ ಮತ್ತು ಶಾಂತಿ ಸೌಹಾರ್ದತೆಯ ಸುಂದರ ಸಂದೇಶಗಳನ್ನು ಹರಡುವುದೇ ಅವರ ಲಕ್ಷ್ಯವಾಗಿತ್ತು. ಮೊದಲು ತಮ್ಮ ಕುಟುಂಬವನ್ನು ಈ ದಾರಿಗೆ ಕರೆಯುತ್ತಾರೆ. ಪ್ರೀತಿಯ ಪತ್ನಿ ಖದೀಜಾ ಇಸ್ಲಾಂ ಸ್ವೀಕರಿಸಿದ ಮೊದಲ ಮಹಿಳೆ. ಪುರುಷರಲ್ಲಿ ಆಪ್ತ ಮಿತ್ರ ಅಬೂಬಕರ್ ಸಿದ್ದೀಕ್ ಹಾಗೂ ಮಕ್ಕಳಲ್ಲಿ ಅಲಿ ಬಿನ್ ಅಬಿ ತಾಲಿಬ್. ದಿನ ಕಳೆದಂತೆ ಮಕ್ಕಾದಲ್ಲಿ ಇಸ್ಲಾಮಿ ಧರ್ಮ ಪ್ರಚಾರ ಕಾವೇರತೊಡಗುತ್ತದೆ. ಅದುವರೆಗೂ ಮಕ್ಕಾ ನಿವಾಸಿಗಳಿಗೆ ಅತೀವ ಪ್ರೀತಿಯ ನಂಬಿಗಸ್ಥರು ಪರಮ ಸತ್ಯವಂತರು ಆಗಿದ್ದ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇವಲ ಏಕದೇವಾರಾಧನೆಯನ್ನು ಬೋಧಿಸಿದ ಒಂದೇ ಕಾರಣಕ್ಕೆ ಈಗ ಪರಮ ಶತ್ರುವಾಗಿ ಬಿಟ್ರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಂಗೀಕರಿಸಿದವರೆಲ್ಲರೂ ಕ್ರೂರ ಹಿಂಸೆಗೊಳಗಾದರು. ಕೆಲವರಂತೂ ಭೀಕರವಾಗಿ ಕೊಲೆಯಾದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಕುಟುಂಬದ ಮೇಲೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಯಿತು. ಆಹಾರ ಸರಬರಾಜಿನ ಮೇಲೆ ನಿರ್ಬಂಧ ಹೇರಲಾಯಿತು. ಸರಿದಾರಿಗೆ ಆಹ್ವಾನಿಸಿದ್ದು ಮತ್ತು ಕೆಡುಕುಗಳನ್ನು ವಿರೋಧಿಸಿದ್ದು ಮಾತ್ರ ಅವರ ತಪ್ಪಾಗಿತ್ತು. ದಿನ ಕಳೆದಂತೆ ಮುಸ್ಲಿಮರ ಸಂಖ್ಯೆ ಹೆಚ್ಚುತ್ತಿದ್ದರಿಂದ ಶತ್ರುಗಳ ಉಪಟಳ ಕೂಡ ತೀವ್ರವಾಗತೊಡಗಿತು. ಆದರೆ ಅವರ ವಿಶ್ವಾಸ ಅಚಲವಾಗಿತ್ತು, ಸಂಕಲ್ಪವು ದೃಢವಾಗಿತ್ತು ಮತ್ತು ದೇವಪ್ರೇಮ ಗಾಢವಾಗಿತ್ತು. ಕೊನೆಗೆ ಮಕ್ಕಾದಲ್ಲಿನ್ನು ಜೀವಿಸಲು ಅಸಾಧ್ಯ ಎನ್ನುವ ವಾತಾವರಣ ಸೃಷ್ಟಿಯಾಯಿತು. ಪರಿಣಾಮ ಮದೀನಾಕ್ಕೆ ವಲಸೆ ಹೋಗಲು ಸೃಷ್ಟಿಕರ್ತನ ಅನುಮತಿ ಲಭಿಸಿತು. ಇದನ್ನು ಹಿಜ್ರಾ ಎನ್ನಲಾಗುತ್ತದೆ. ಮದೀನಾ ನಗರವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತವರ ತಂಡವನ್ನು ಪ್ರೀತಿಯಿಂದ ಬರಮಾಡಿಕೊಂಡಿತು. ಮಕ್ಕಳು, ಮಹಿಳೆಯರು, ವೃದ್ಧರು, ಯುವಕರು ಎಲ್ಲರೂ ಸ್ವಾಗತ ಹಾಡುಗಳ ಮೂಲಕ ತಮ್ಮ ಪ್ರೀತಿಯನ್ನು ಪ್ರಕಟಿಸಿದರು. ದಶಕಗಳಿಂದ ವೈರತ್ವ ಬೆಳೆಸಿದ್ದ ಔಸ್ ಮತ್ತು ಖಜ್ರಜ್ ಎಂಬ 2 ಗೋತ್ರಗಳು ಜೊತೆಯಾಗಿ ತಮ್ಮ ಸಂತೋಷವನ್ನು ಹಂಚುವ ಮೂಲಕ ಜಗತ್ತಿನಲ್ಲಿ ಅದ್ವಿತೀಯ ಸಹೋದರತೆಗೆ ಮಾದರಿಯಾದರು. ಮದೀನಾ ತಲುಪಿದ ಆ ಶಾಂತಿಯ ನಾಯಕ ಅಲ್ಲಿದ್ದ ಬನು ಖೈನುಕಾ, ಬನು ಖುರೈಲಾ, ಬನು ನದೀರ್ ಎಂಬ ಯಹೂದಿ ಗೋತ್ರಗಳೊಂದಿಗೆ ಶಾಂತಿ ಒಪ್ಪಂದವನ್ನು ಸ್ಥಾಪಿಸಿದರು. ಅಂದ್ರೆ ಒಂದು ಸೆಕ್ಯುಲರ್ ವಾತಾವರಣ ಸೃಷ್ಟಿಸಿದರು. ಒಟ್ಟಿನಲ್ಲಿ ಮದೀನಾ ಈಗ ಶಾಂತಿಯ ಕೇಂದ್ರವಾಗಿ ಮಾರ್ಪಟ್ಟಿತು. ಮದೀನಾದಲ್ಲಿ ಮುಸ್ಲಿಮರ ಹೊಸ ಕೇಂದ್ರವೊಂದು ತಲೆ ಎತ್ತಿ ನಿಂತಿತು. ಅದುವೇ ಇಂದಿನ ಮಸ್ಜಿದ್ ನಬವಿ, ಅಂದ್ರೆ ಮದೀನಾ ಮಸೀದಿ. ಅದು ಬರೀ ಆರಾಧನಾ ಕೇಂದ್ರ ಮಾತ್ರವಾಗಿರಲಿಲ್ಲ. ನ್ಯಾಯಾಲಯ, ವಿದ್ಯಾಲಯ, ಆಡಳಿತ ಕೇಂದ್ರ ಎಲ್ಲವೂ ಅದೇ ಮಸೀದಿಯಾಗಿತ್ತು. ಎಲ್ಲದಕ್ಕೂ ನಾಯಕತ್ವ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದೇ. ಮುಸ್ಲಿಮರ ಈ ಶಾಂತಿಯುತ ವಾತಾವರಣ ಹೆಚ್ಚೇನೂ ಉಳಿಯಲಿಲ್ಲ. ಮುಸ್ಲಿಮರನ್ನು ನಿರ್ನಾಮ ಮಾಡಲು ಮಕ್ಕಾದ ಶತ್ರುಗಳು ಹಿಜ್ರಾ 2ನೇ ವರ್ಷ ಮುಸ್ಲಿಮರಿಗಿಂತ 3 ಪಟ್ಟು ಜಾಸ್ತಿ ಜನಬಲದೊಂದಿಗೆ ಭಾರಿ ಆಯುಧ ಸಿದ್ಧತೆಗಳೊಂದಿಗೆ ಯುದ್ಧಕ್ಕೆ ಬಂದರು. ಯುದ್ಧ ತಡೆಯಲು, ಶಾಂತಿ ಒಪ್ಪಂದ ಮಾಡಲು ಸಾಧ್ಯವಾದದ್ದನ್ನೆಲ್ಲ ಆ ನಾಯಕರು ಮಾಡಿದ್ರು. ಆದರೆ ಮಕ್ಕಾದ ಮುಶ್ರಿಕರ ಅಹಂಕಾರದ ಮುಂದೆ ಅದು ಫಲ ನೀಡಲಿಲ್ಲ. ಕೊನೆಗೆ ಆತ್ಮರಕ್ಷಣೆಗಾಗಿ ಹೋರಾಟ ಅನಿವಾರ್ಯವಾಯಿತು. ಅದುವರೆಗೂ ಯುದ್ಧವನ್ನು ನಿರಾಕರಿಸಿದ್ದ ಇಸ್ಲಾಂ ಅನಿವಾರ್ಯ ಸನ್ನಿವೇಶಗಳಲ್ಲಿ ಯುದ್ಧಕ್ಕೆ ಸಮ್ಮತಿ ನೀಡಿತು. ಹಾಗೆ ನಡೆದುದೇ ಬದರ್. ಮಕ್ಕಾದಿಂದ ಸುಮಾರು 320ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿರುವ ಬದರ್ ಮದೀನಾದಿಂದ ಬರೀ 160 ಕಿಲೋಮೀಟರ್ ದೂರವಿದೆ. ಅಂದರೆ ಮಕ್ಕಾದ ಶತ್ರುಗಳು ಸುಮಾರು ಅರ್ಧದಷ್ಟು ದೂರ ಕ್ರಮಿಸಿದ ನಂತರವೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತವರ ಸಂಗಡಿಗರು ಯುದ್ಧಕ್ಕೆ ಸಿದ್ಧರಾದದ್ದು ಎಂದರ್ಥ. ಮುಸ್ಲಿಮರ ಉದ್ದೇಶ ಪ್ರತಿರೋಧ ಮಾತ್ರ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಏನು ಬೇಕು? ಅಂತೂ ಯುದ್ಧ ನಡೆದೇ ಬಿಟ್ಟಿತು. ಸತ್ಯದ ಎದುರು ಮಿಥ್ಯಕ್ಕೆ ಸೋಲು ಖಚಿತ ಎಂಬುದಕ್ಕೆ ಬದರ್ ಸಾಕ್ಷಿಯಾಯಿತು. ಮುಸ್ಲಿಮರ ವಿಶ್ವಾಸ ಬಲದ ಮುಂದೆ ಶತ್ರುಗಳ ಸೈನಿಕ ಬಲ, ಆಯುಧ ಬಲಗಳು ಸೋಲಲೇಬೇಕಾಯಿತು. ಮುಸ್ಲಿಮರ ಈ ದಿಗ್ವಿಜಯ ಇಸ್ಲಾಮನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಬದರ್ನಲ್ಲುಂಟಾದ ಸೋಲಿನಿಂದ ಮಕ್ಕಾ ಮುಶ್ರಿಕರು ಅತೀವ ಮುಜುಗರಕ್ಕೆ ಒಳಗಾಗಿದ್ದರು.
ಪ್ರತೀಕಾರದ ಅಗ್ನಿ ಜ್ವಾಲೆಗಳು ಅವರನ್ನು ಮತ್ತೊಂದು ಯುದ್ಧದೆಡೆಗೆ ಪ್ರೇರೇಪಿಸಿತು. ಪರಿಣಾಮವಾಗಿ ಉಹುದ್ ಯುದ್ಧ ನಡೆಯಿತು. ಭೀಕರ ಕಾಳಗದಲ್ಲಿ ಮುಸ್ಲಿಮರು ಜಯಶಾಲಿಗಳಾದರು. ಯುದ್ಧ ಸಂಪತ್ತನ್ನು ಶೇಖರಿಸುತ್ತಿದ್ದ ಮುಸ್ಲಿಮರನ್ನು ವಂಚಿಸಿ ಶತ್ರುಗಳು ಹಿಂಭಾಗದಿಂದ ದಾಳಿ ಮಾಡಿದರು. ಈ ಅನಿರೀಕ್ಷಿತ ದಾಳಿಯಿಂದ ಮುಸ್ಲಿಮರು ಒಂದು ಕ್ಷಣ ವಿಚಲಿತರಾದರು. ಆದರೆ ಹಿಮ್ಮೆಟ್ಟಲಿಲ್ಲ. ಘೋರ ಯುದ್ಧ ನಡೆಯಿತು. ಎರಡೂ ಕಡೆಗಳಲ್ಲೂ ಅಪಾರ ಹಾನಿಗಳಾದವು. ವಿಜಯಿಗಳು ಯಾರು ಎಂದು ತೀರ್ಮಾನಿಸಲಾಗದ ಸನ್ನಿವೇಶ ಸೃಷ್ಟಿಯಾಯಿತು. ಶತ್ರುಗಳ ಈ ಪ್ರತೀಕಾರ ಅಷ್ಟೇನೂ ಯಶಸ್ವಿಯಾಗಲಿಲ್ಲ. ಇದರಿಂದ ಮತ್ತೊಮ್ಮೆ ದಂಡೆತ್ತಿ ಬಂದರು. ಖಂದಕ್ ಯುದ್ಧ ನಡೆಯಿತು. ಅದರಲ್ಲೂ ಶತ್ರುಗಳು ಹೀನಾಯವಾಗಿ ಸೋತು ಪಲಾಯನ ಮಾಡಬೇಕಾಯಿತು. ಅಂತೂ ಆಯುಧ ಬಲದಿಂದ ಸತ್ಯವನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದು ಸಾಬೀತಾಯಿತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತವರ ಅನುಚರರು ಶತ್ರುಗಳ ಹಿಂಸೆಯಿಂದಾಗಿ ಬಿಟ್ಟು ಬಿಡಬೇಕಾಗಿ ಬಂದ ಮಕ್ಕಾ 8 ವರ್ಷಗಳಲ್ಲಿ ಬಹಳ ಶಾಂತಿಯುತವಾಗಿಯೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೈವಶವಾಗುತ್ತದೆ. ಫತಹ್ ಮಕ್ಕಾ ಅಂದರೆ ಮಕ್ಕಾ ವಿಜಯ ಎಂದು ಈ ಘಟನೆ ಪ್ರಸಿದ್ಧ. 10,000ದಷ್ಟು ಅನುಯಾಯಿಗಳೊಂದಿಗೆ ಮಕ್ಕಾಗೆ ಹೋದ ಆ ನಾಯಕರು ಅಲ್ಲಿ ಯಾವುದೇ ಉದ್ರೇಕಕಾರಿ ವಾತಾವರಣ ನಿರ್ಮಾಣವಾಗದಂತೆ ನೋಡಿಕೊಂಡದ್ದು ಇತಿಹಾಸದಲ್ಲಿ ಸ್ವರ್ಣ ಲಿಪಿಗಳಿಂದ ದಾಖಲಾಗಿದೆ. ತನ್ನನ್ನು ಮತ್ತು ಅನುಯಾಯಿಗಳನ್ನು ವಿನಾಕಾರಣ ಹಿಂಸಿಸಿದ, ಬಹಿಷ್ಕಾರ ಹಾಕಿದ, ಹಲವರನ್ನು ದಾರುಣವಾಗಿ ಕೊಂದ ಆ ಜನತೆಯ ಮುಖ ನೋಡಿ ಲತಸ್ರೀಬ ಅಲೈಕುಂ ಅಂದ್ರೆ ನಿಮ್ಮೊಂದಿಗೆ ಪ್ರತೀಕಾರವಿಲ್ಲ ಎಂದು ಘೋಷಿಸಿ ಬೇಷರತ್ತಾಗಿ ಮಾಫಿ ನೀಡಿದ ಆ ನಾಯಕರು ಶಾಂತಿದೂತರಲ್ಲದೆ ಮತ್ತೇನು? ಈ ಪರಿ ಕ್ಷಮೆ ಮತ್ತು ಕರುಣೆ ಕಂಡು ಮಕ್ಕಾ ಜನತೆಯೇ ಒಮ್ಮೆ ಸ್ತಂಭೀಭೂತರಾದರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅದೊಂದು ಶಾಂತಿ ಕ್ರಾಂತಿ. ಶಾಂತಿಯ ಮೂಲಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಿ ಸಾವಿರಾರು ಮನಗಳನ್ನು ಗೆದ್ದಿದ್ದರು. ಈಗಲೂ ಗೆಲ್ಲುತ್ತಲೇ ಇದ್ದಾರೆ. ನಂತರ ಹಜ್ ಕರ್ಮ ಮುಗಿಸಿ ಅರಫಾ ಮೈದಾನದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ವಿದಾಯದ ಭಾಷಣ ಮಾಡುತ್ತಾರೆ. ಅಲ್ಲಿ ಕುರ್ಆನ್ ಅವತೀರ್ಣ ಸಮಾಪ್ತಿಗೊಳ್ಳುತ್ತದೆ. ಇಸ್ಲಾಂ ಅದಾಗಲೇ ಜನಲಕ್ಷಗಳ ಮನದಲ್ಲಿ ಮನೆ ಮಾಡಿತು ಆ ನಾಯಕರ ಶಾಂತಿ ಸಂದೇಶಗಳ ಮೂಲಕ. ಒಟ್ಟಿನಲ್ಲಿ ಹೇಳುವುದಾದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಡೆಸಿದ ಇಸ್ಲಾಮಿ ಯುದ್ಧಗಳ ಧ್ಯೇಯ ಯಾವತ್ತೂ ಪ್ರತಿರೋಧ ಮಾತ್ರವಾಗಿತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನಡೆದ ಸುಮಾರು 80ರಷ್ಟು ಸೈನಿಕ ಕಾರ್ಯಾಚರಣೆಗಳಲ್ಲಿ ಯುದ್ಧ ನಡೆದದ್ದು ಕೇವಲ 20ಕ್ಕಿಂತಲೂ ಕಡಿಮೆ ಬಾರಿ. ಇಸ್ಲಾಮಿನ ಯುದ್ಧ ನೀತಿಯನ್ನು ಮನದಟ್ಟು ಮಾಡಲು ಇದಕ್ಕಿಂತ ದೊಡ್ಡ ಪುರಾವೆ ಬೇರೆ ಬೇಕೆ? ಆ ಎಲ್ಲ ಯುದ್ಧಗಳನ್ನು ಸೇರಿಸಿದರೆ ಜೀವತೆತ್ತವರ ಸಂಖ್ಯೆ 1018 ಅಷ್ಟೇ. ಅದರಲ್ಲೂ 259 ಜನ ಮುಸ್ಲಿಮರು. 1ನೇ ಮಹಾಯುದ್ಧದಲ್ಲಿ ಮಾತ್ರ ಬರೋಬ್ಬರಿ 37 ಮಿಲಿಯನ್ ಹಾಗೂ 2ನೇ ಮಹಾಯುದ್ಧದಲ್ಲಿ ಸುಮಾರು 60 ಮಿಲಿಯನ್ನಷ್ಟು ಜನ ಜೀವತೆತ್ತಿದ್ದಾರೆ. ಅದಕ್ಕೂ ಹಿಂದಿನ ಯುದ್ಧಗಳ ಕಥೆಯೂ ಭಿನ್ನವಲ್ಲ. ಕಳಿಂಗ ಯುದ್ಧದಲ್ಲಿ ಮಾತ್ರ ಸುಮಾರು 1 ಲಕ್ಷ ಜನರು ಜೀವತೆತ್ತಿದ್ದರು ಮತ್ತು 1.5 ಲಕ್ಷ ಜನರು ಕೈದಿಗಳಾಗಿದ್ದರು. ಇವೆಲ್ಲವೂ ಕಣ್ಣ ಮುಂದೆ ಇದ್ದೂ ಕೂಡ ಇಸ್ಲಾಂ ಯುದ್ಧಗಳಿಂದ ಬೆಳೆದ ಧರ್ಮ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತೀವ್ರವಾದಿ ಎಂದು ಪ್ರತಿಪಾದಿಸುವ ದುಷ್ಟ ಶಕ್ತಿಗಳ ದುರುದ್ದೇಶವನ್ನು ನಾವು ಅರ್ಥೈಸಬೇಕಿದೆ. ಮಕ್ಕಾ ವಿಜಯದ 2 ವರ್ಷಗಳ ಬಳಿಕ ಅಂದರೆ ಹಿಜ್ರಾ 11ನೇ ವರ್ಷ ಸಫರ್ ತಿಂಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೀವ್ರ ಜ್ವರದಿಂದ ಬಳಲಿದರು. ಅದೇ ವರ್ಷ ರಬಿಯುಲ್ ಅವ್ವಲ್ 12ರಂದು ತಮ್ಮ ಪತ್ನಿ ಆಯಿಷಾರವರ ಮನೆಯಲ್ಲಿ ಈ ಲೋಕದಿಂದ ವಿದಾಯ ಹೇಳಿದರು. ದೊಡ್ಡದೊಂದು ಅನುಯಾಯಿ ವೃಂದದ ನೇತಾರರಾಗಿದ್ದ, ವಿಶಾಲ ಸಾಮ್ರಾಜ್ಯವೊಂದರ ಆಡಳಿತಗಾರರಾಗಿದ್ದ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಪತ್ನಿ ಆಯಿಷಾ ಬೀವಿಯ ಸಣ್ಣ ಗುಡಿಸಲನ್ನು ಶಾಶ್ವತ ಮನೆಯಾಗಿಸಿದರು. ಇಂದಿಗೂ ಆ ಮನೆ ವಿಶ್ವಪ್ರವಾದಿಯ ಅರಮನೆಯಾಗಿ 15 ಶತಮಾನಗಳಿಂದ ವಿಜೃಂಭಿಸುತ್ತಿದೆ. ಲೋಕಾಂತ್ಯದವರೆಗೂ ಅದು ಮುಂದುವರಿಯಲಿದೆ. ಒಂದೇ ಒಂದು ಚಿತ್ರವೋ ಪುತ್ಥಳಿಯೋ ಇಲ್ಲದೆ ಇಂದಿಗೂ ಎಂದೆಂದಿಗೂ ಜನಕೋಟಿಗಳ ಹೃದಯಾಂತರಾಳುಗಳಲ್ಲಿ ಗೌರವಿಸಲ್ಪಡುತ್ತಲೇ ಇದ್ದಾರೆ ಎನ್ನುವುದು ಅಕ್ಷರಶಃ ಜಗತ್ತಿನಲ್ಲೇ ಯಾವ ನಾಯಕನಿಗೂ ಇಲ್ಲದ ವೈಶಿಷ್ಟ್ಯತೆ. ಸಲ್ಲಲ್ಲಾಹು ಅಲೈಕ ಯಾ ರಸೂಲಲ್ಲಾಹ್. ಪ್ರೀತಿಯ ಗೆಳೆಯರೇ, ಇದು ಲೋಕನಾಯಕರಾದ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹ್ರಸ್ವ ಪರಿಚಯ ನೀಡುವ ಪುಟ್ಟ ಪ್ರಯತ್ನ. ಇದು ನಿಮ್ಮ ಇನ್ನಷ್ಟು ಆಳವಾದ ಅಧ್ಯಯನಕ್ಕೆ ಮುನ್ನುಡಿಯಾಗಲಿ.